ಆತ್ಮೀಯ ತರಬೇತಿದಾರರೇ, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಥ್ರೆಡ್ಸ್ ಅಂದರೆ ಏನು, ಥ್ರೆಡ್ಸ್ನ ಭಾಗಗಳೇನು, ಎಲಿಮೆಂಟ್ಸ್ ಆಫ್ ಸ್ಕ್ರೂ ಥ್ರೆಡ್ ಅಂದರೆ ಏನು, ಲೀಡ್ ಆಫ್ ಸ್ಕ್ರೂ ಥ್ರೆಡ್ ಏನು, ಹ್ಯಾಂಡ್ಸ್ ಆಫ್ ಸ್ಕ್ರೂ ಥ್ರೆಡ್ ಇನ್ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಥ್ರೆಡ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯವನ್ನು ತಿಳಿದುಕೊಂಡಿದ್ದೀವಿ. Today, the related threads, screw thread chapters. In this class, we'll discuss screw thread and its forms. Screw thread ನಲ್ಲಿ ಯಾವ ವಿಧಗಳಿದೆ ಅನ್ನೋದನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. At the end of this lesson, you shall be able to state the different standards of the threads. V threads ನಲ್ಲಿ ಏನೇನು ಸ್ಟ್ಯಾಂಡರ್ಡ್ಸ್ ಥ್ರೆಡ್ಸ್ ಇದೆ, ಇಂಡಿಕೇಟ್ ದ ಹ್ಯಾಂಗಲ್ ಅಂಡ್ ದ ರಿಲೇಷನ್ಸ್ ಬಿಟ್ವೀನ್ ದ ಪಿಚ್ ವಿತ್ ದ ಅದರ್ ಎಲಿಮೆಂಟ್ಸ್ ಆಫ್ ದ ಥ್ರೆಡ್. ಒಂದೊಂದು ಥ್ರೆಡ್ಸ್ ಅನ್ನ ಹ್ಯಾಂಗಲ್ ಹಾಗೂ ಅದರ ರಿಲೇಷನ್ಸ್ ಬಿಟ್ವೀನ್ ದ ಪಿಚ್ ಅಂಡ್ ಅದರ್ ಎಲಿಮೆಂಟ್ಸ್ ಯಾವ ರೀತಿ ಇದೆ ನೋಡೋಣ. ಮತ್ತೆ ಯೂಸ್ ಆಫ್ ಡಿಫರೆಂಟ್ ಸ್ಟ್ಯಾಂಡರ್ಡ್ ವಿ ಥ್ರೆಡ್ಸ್, ಒಂದೊಂದು ವಿ ಥ್ರೆಡ್ಸ್ ಅಥವಾ ಫಾರಮ್ಸ್ ಆಫ್ ಥ್ರೆಡ್ಸ್ನ ಉಪಯೋಗ ಏನು, ಬಳಕೆ ಏನು, ಅಪ್ಲಿಕೇಶನ್ಸ್ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ. ಯಾವ ಥರ ಫಾರಮ್ಸ್ ಥ್ರೆಡ್ಸ್ ಇದೆ ನೋಡೋಣ. ನಾವು ಲೆಟ್ ಅಸ್ ಕಮ್ ಟು ದಿ ಫಾರಮ್ಸ್ ಆಫ್ ಸ್ಕ್ರೂ ಥ್ರೆಡ್. ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ ಯೂಸ್ಡ್ ಅಂಡ್ ಬೇಸಿಕ್ ಫಾರ್ಮ್ಸ್ ಆಫ್ ಸ್ಕ್ರೂ ಥ್ರೆಡ್ಸ್, ನಮಗೆ ಬೇಕಾದ ಬಳಕೆಗೆ ಅನುಸಾರವಾಗಿ ನಾವು ವಿವಿಧ ರೀತಿಯ ಸ್ಕ್ರೂ ಥ್ರೆಡ್ ಫಾರಮ್ಸ್ ಅನ್ನು ಬಳಸ್ತೀವಿ. ವಿವಿಧ ರೀತಿಯ ಸ್ಕ್ರೂ ಥ್ರೆಡ್ ಫಾರಮ್ಸ್ ಅನ್ನು ಬಳಸ್ತೀವಿ. ಯಾವುದು ವಿವಿಧ ರೀತಿಯ ಸ್ಕ್ರೂ ಥ್ರೆಡ್ ಫಾರಮ್ಸ್ ಯಾವುದು? ಈ ಮುಖ್ಯವಾಗಿ ಫಾರಮ್ಸ್ ಆಫ್ ಸ್ಕ್ರೂ ಥ್ರೆಡ್ ನಲ್ಲಿ 3 ಭಾಗಗಳನ್ನು ನಾವು ಮಾಡ್ತೀವಿ. ಒಂದು ವಿ ಥ್ರೆಡ್ಸ್, ಒಂದು ಸ್ಕ್ವೇರ್ ಟೈಪ್ಸ್ ಆಫ್ ಥ್ರೆಡ್, ಇನ್ನೊಂದು ಟ್ರೆಪಿಜಾಯ್ಡಲ್ ಶೇಪ್ಸ್ ಆಫ್ ಥ್ರೆಡ್ಸ್ ಅಂತ ಬರುತ್ತೆ. 3 ಫಾರಮ್, ಬಿ ಫಾರಮ್, ಸ್ಕ್ವೇರ್ ಫಾರಮ್, ಟ್ರೆಪಿಜಾಯ್ಡಲ್ ಫಾರಮ್ ಅಂತ 3 ಫಾರಮ್ಸ್. ಅದರಲ್ಲಿ ವಿ ಥ್ರೆಡ್ಸ್ ಅಂದರೆ ದ ಸೇಪ್ ಆಫ್ ಥ್ರೆಡ್ ಇಸ್ ಲೈಕ್ ಎ ವಿ. ನಿಮ್ಮ ನಟ್ಟು ಮತ್ತು ಬೋಲ್ಟ್ಸ್ ನಲ್ಲಿ, ಜನರಲ್ ನಟ್ಸ್ ಅಂಡ್ ಬೋಲ್ಟ್ಸ್ ನಲ್ಲಿ ನಾವು ನೋಡಿರೋದು ವಿ ಥ್ರೆಡ್ಸ್. ಥ್ರೆಡ್ಸ್ ಹ್ಯಾವ್ ಎ ವಿ ಸೇಪ್. ಈ ಥ್ರೆಡ್ಸ್ ಏನಿದೆ ವಿ ಸೇಪ್ಸ್ ಇದೆ. ಅದರಲ್ಲೂ ಕೂಡ ಡಿಫರೆಂಟ್ ಟೈಪ್ಸ್ ಆಫ್ ವಿ ಥ್ರೆಡ್ಸ್ ಅವೈಲೇಬಲ್. ಬೇರೆ ಬೇರೆ ವಿ ಥ್ರೆಡ್ಸ್ ನಮಗೆ ಸಿಗುತ್ತೆ. ವಿ ಥ್ರೆಡ್ಸ್ ಅಲ್ಲೇ ಬೇರೆ ಬೇರೆ ಟೈಪ್ಸ್. So most commonly used form of threads and it is used for domestic and industrial applications. ಸಾಮಾನ್ಯವಾಗಿ ವಿ ಥ್ರೆಡ್ಸ್ ನಲ್ಲಿ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ ಮತ್ತೆ ಡೊಮೆಸ್ಟಿಕ್ ದಿನನಿತ್ಯ ದಿನಬಳಕೆ ಅಥವಾ ನಾವು ಇನ್ನಿತರೆ ಡೊಮೆಸ್ಟಿಕ್ ಸೋರ್ಸ್ ನಲ್ಲಿ ಬಳಸ್ತಕ್ಕಂಥ ಬೋಲ್ಟ್ ಇರ್ಬೋದು, ನಟ್ ಇರ್ಬೋದು, ಸ್ಪಿಂಡಲ್ಸ್ ಇರ್ಬೋದು, ಮೈಕ್ರೋಮೀಟರ್ ಸ್ಪಿಂಡಲ್ಸ್ ಇರ್ಬೋದು. ಇದೆಲ್ಲ ಯಾವ ಫಾರ್ಮ್ ಆಫ್ ಥ್ರೆಡ್ಸ್ ಇರುತ್ತೆ? ಬಿ ಫಾರ್ಮ್ ಥ್ರೆಡ್ಸ್. ಹೌದಾ? ಸಾಮಾನ್ಯವಾಗಿ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ಮ್ ಥ್ರೆಡ್ಸ್ ಅಂಡ್ ಇಸ್ ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಅಂಡ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಲೈಕ್ ಬೋಲ್ಟ್, ನಟ್, ಸ್ಪಿಂಡಲ್ಸ್ ಆಫ್ ಮೈಕ್ರೋಮೀಟರ್ ಎಕ್ಸೆಟ್ರಾ. ವಿ ಥ್ರೆಡ್ಸ್ ಆರ್ ಯೂಸ್. ನಾನು ಹೇಳಿದೆ ವಿ ಥ್ರೆಡ್ಸ್ ನಲ್ಲಿ ಬೇರೆ ಬೇರೆ ಟೈಪ್ಸ್ ಇದೆ ಅಂತೇಳಿ. ಸೊ ಅದರಲ್ಲಿ ಮುಖ್ಯವಾಗಿ ನಾನು ನಿನ್ನೆ ಕ್ಲಾಸ್ನಲ್ಲಿ ಹೇಳಿದೆ, ಥ್ರೆಡ್ಸ್ ಅನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದವರು ಸರ್ ಜೋಸೆಫ್ ವೈಟ್ ವರ್ತ್ ಅಂತೇಳಿ. ಅವ್ರ ಹೆಸರಲ್ಲೇ ಒಂದು ಥ್ರೆಡ್ ಇದೆ, ವೈಟ್ ವರ್ತ್ ಥ್ರೆಡ್ ಅಂತ ಕರೆದ್ವಿ. ಅದನ್ನ BSW ಅಂತ ಕರಿತೀವಿ. BSW ಅಂದ್ರೆ ಏನಪ್ಪಾ ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ತ್ ಥ್ರೆಡ್ ಅಂತ. ಎರಡನೇದು BSF ಥ್ರೆಡ್ಸ್ ಅಂತ ಕರಿತೀವಿ. ಇದು ಸೇಮ್ ಆಸ್ BSW ಬಟ್ ನೆಕ್ಸ್ಟ್ ಹೇಳ್ತೀನಿ ನಾನು. ಸೊ ದ ಎಕ್ಸ್ಪೆನ್ಷನ್ ಆಫ್ BSF ಈಸ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್. ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್. ಇನ್ನೊಂದು BSP ಥ್ರೆಡ್ ಅಂತ ಬರುತ್ತೆ. ಇದನ್ನ BSP ಅಂದ್ರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್, ಪೈಪ್ ನಲ್ಲಿ ಇರ್ತಕ್ಕಂಥ ಥ್ರೆಡ್. ಸೊ ಇನ್ನೊಂದು BA ಥ್ರೆಡ್ಸ್ ಅಂತ ಬರುತ್ತೆ. ಅದನ್ನ BA ಮೀನ್ಸ್ ಬ್ರಿಟಿಷ್ ಅಸೋಸಿಯೇಷನ್ ಥ್ರೆಡ್ ಅಂತೆ. ISO ಮೆಟ್ರಿಕ್ ಥ್ರೆಡ್, ದಟ್ ಇಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ ಮೆಟ್ರಿಕ್ ಥ್ರೆಡ್ ಅಂತ ಕೂಡ ನಾವು ಕರಿತೀವಿ. ಅಂದ್ರೆ ISO ಅಂದ್ರೇನು? ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ ಮೆಟ್ರಿಕ್ ಥ್ರೆಡ್ ಅಂತ ನಾವು ಕರಿತೀವಿ, ISO ಥ್ರೆಡ್. ಇವೆಲ್ಲ ವಿ ಥ್ರೆಡ್ಸ್ ನಲ್ಲಿ ಫಾರಮ್.
ಇನ್ನೊಂದು ANS. ಸೊ ವಿಲಿಯಂ ಸೆಲ್ಲರ್ಸ್ ಆಫ್ ಅಮೆರಿಕಾ, ದಟ್ ಈಸ್ ಕಾಲ್ಡ್ ಸೆಲ್ಲರ್ಸ್ ಥ್ರೆಡ್ ಅಂತ ಹೇಳಿದ್ನಲ್ಲ ಲಾಸ್ಟ್ ಕ್ಲಾಸ್ನಲ್ಲಿ ಹಿಸ್ಟ್ರಿನಲ್ಲಿ. ಸೊ ANS ಅಂದರೆ ಅಮೇರಿಕನ್ ನ್ಯಾಷನಲ್ ಥ್ರೆಡ್ ಅಥವಾ ಅಮೇರಿಕನ್ ನ್ಯಾಷನಲ್ ಥ್ರೆಡ್ ಅಥವಾ ಅಮೇರಿಕನ್ ನ್ಯಾಷನಲ್ ಸೆಲ್ಲರ್ಸ್ ಥ್ರೆಡ್ ಅಂತ ನಾವು ಕರಿತೀವಿ. ಅಮೇರಿಕನ್ ನ್ಯಾಷನಲ್ ಆರ್ ಸೆಲ್ಲರ್ ಥ್ರೆಡ್ಗೆ ANS ಥ್ರೆಡ್ ಅಂತ ನಾವು ಕರಿತೀವಿ. ಇನ್ನೊಂದು BIS ಮೆಟ್ರಿಕ್ ಥ್ರೆಡ್. BIS ಅಂದರೆ ನೆನ್ನೆ ಹೇಳಿದ್ದೀನಿ ನಾನು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆಟ್ರಿಕ್ ಥ್ರೆಡ್. ಇಷ್ಟು ಥರ ಫಾರ್ಮ್ ವಿ ಥ್ರೆಡ್ಸ್ ಅನ್ನು ನಾವು ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಡೊಮೆಸ್ಟಿಕ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಬಳಸ್ತೀವಿ. ಈಗ ಮೊದಲನೇದಾಗಿ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಥ್ರೆಡ್ ಅನ್ನು ನೋಡೋಣ. ಏನು BSW ಅಂದರೆ ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್. ದಿಸ್ ಇಸ್ ದ ಫಸ್ಟ್ ಸ್ಟ್ಯಾಂಡರ್ಡೈಸ್ಡ್ ಥ್ರೆಡ್ and the angle is 55 degree and the depth of the thread is 0.6403 ಅಥವಾ 0.61 ಅಂತ ಕೂಡ ಕರಿತೀವಿ ನಾವು, ಇಂಟು ಪಿಚ್ P ಅಂದರೆ, and rounded at crest and root. So this is BSW thread. ಸೊ ಈ BSW ಥ್ರೆಡ್ ನಲ್ಲಿ ಕ್ರೆಸ್ಟ್ ಮತ್ತೆ ರೂಟ್ ತೋರಿಸ್ತಾ ಇದೀನಿ ನೋಡಿ, ಎರಡೂ ಕೂಡ ರೌಂಡ್ ಆಗಿದೆ. ಮತ್ತೆ ಇದರದು ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಡೆಪ್ತ್ ಅಂತ ಕರಿತೀವಿ. ಇಲ್ಲಿ h/6 ಅಂತ ಕೊಟ್ಟಿದೀವಲ್ಲ, ದಿಸ್ ಇಸ್ ಕಾಲ್ಡ್ h/6. ಅದು 0.6403 ಇಂಟು ಪಿಚ್ ಇರುತ್ತೆ. ದಟ್ ಈಸ್ ದ ಡೆಪ್ತ್ ಆಫ್ ಥ್ರೆಡ್. ದ ಕ್ರೆಸ್ಟ್ ಅಂಡ್ ರೂಟ್ಸ್ ಆರ್ ರೌಂಡೆಡ್. ಈ ಒಂದು BSW ಥ್ರೆಡ್ ನಲ್ಲಿ ದೇರ್ ಆರ್ ಡೆಫಿನೆಟ್ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್. ಒಂದು ಇಂಚ್ ನಲ್ಲಿ ಪರ್ಟಿಕ್ಯುಲರ್ ಡಯಾಮೀಟರ್ ಇರ್ತಕ್ಕಂಥ ಒಂದು ಥ್ರೆಡ್ ಸೈಜ್ ನಲ್ಲಿ ಡೆಫಿನೆಟ್ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್ ಇರುತ್ತೆ. TP ಥ್ರೆಡ್ಸ್ ಪರ್ ಇಂಚ್ ಅಂತ ಕರಿತೀವಿ. ಸೊ BSW ಥ್ರೆಡ್ ಇಸ್ ರೆಪ್ರೆಸೆಂಟೆಡ್ ಇನ್ ಡ್ರಾಯಿಂಗ್ ಬೈ ಗಿವಿಂಗ್ ದ ಮೇಜರ್ ಡಯಾಮೀಟರ್. ಸಾಮಾನ್ಯವಾಗಿ BSW ಥ್ರೆಡ್, ಇದು ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ಥ್ರೆಡ್, ಇದನ್ನ ಡ್ರಾಯಿಂಗ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡುವಾಗ 1/4 ಇಂಚ್, 1/2 ಹಾಫ್ ಎನ್ ಇಂಚ್, ಕ್ವಾರ್ಟರ್ ಇಂಚ್, 3/4 ಮುಕ್ಕಾಲು ಇಂಚ್, 1 ಇಂಚ್ BSW ಅಂತ ನಾವೇನು ಮಾಡಿರ್ತೀವಿ, ರೆಫರ್ ಮಾಡಿರ್ತೀವಿ, ಬರೆದಿರ್ತೀವಿ, ರೆಪ್ರೆಸೆಂಟ್ ಅನ್ನ ಮಾಡಿರ್ತೀವಿ. ಇನ್ನು ಎರಡನೇದು ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ಕ್ ಥ್ರೆಡ್ ನಲ್ಲಿ ಎರಡನೇ ಮುಖ್ಯವಾದ ಪಾಯಿಂಟ್ ಅನ್ನ ಏನಂದ್ರೆ, ಒಂದು ಕ್ರೆಸ್ಟು ರೂಟು ರೌಂಡ್ ಅಪ್ ಆಗಿರುತ್ತೆ. ಓಕೆ, ಇದು ಡೆಫಿನೆಟ್ ಟೀತ್ ಪರ್ ಥ್ರೆಡ್ಸ್ ಪರ್ ಇಂಚ್ ಇರುತ್ತೆ ಒಂದು ಇಂಚ್ ನಲ್ಲಿ. These threads are designated by diameter in inches followed by abbreviations. ಈ ಥ್ರೆಡ್ಸ್ ನಲ್ಲಿ ಯಾವ ರೀತಿ ಡಿಸಿಗ್ನೇಟ್ ಮಾಡ್ತೀವಿ ಅಂದ್ರೆ ಡಯಾಮೀಟರ್ಸ್ ಫಾಲೋಡ್ ಬೈ ಇಂಚಸ್. ಎಕ್ಸಾಂಪಲ್ ಹಾಫ್ ಎನ್ ಇಂಚ್ BSW ಹಿಂದೆ ತೋರಿಸ್ತೇನೆ ನಾನು. ಇಲ್ಲಿ ಹಾಫ್ ಎನ್ ಇಂಚ್ ಅಂತ ಅನ್ನೋದು ಏನಿದೆ, 1/2 ಇಂಚ್ ಅನ್ನೋದೇನಿದೆ, ಅದು ಡಯಾಮೀಟರ್ ಸೈಜ್ ಆಫ್ ದಿ ಥ್ರೆಡ್ followed by its abbreviation, that is BSW, British Standard Wide Thread. This BSW thread is used for general purposes. ಎಲ್ಲಿ ಯೂಸ್ ಮಾಡ್ತಾರೆ ಇದನ್ನ ಜನರಲ್ ಪರ್ಪಸ್ ವರ್ಕ್ ನಲ್ಲಿ ಬಳಸ್ತೀವಿ ನಾವು. ಲೈಕ್ ಪ್ಯಾಜನಿಂಗ್, ಟೆಂಪರರಿ ಪ್ಯಾಜನರ್ಸ್ ಆಗಿ, ಲೈಕ್ ಬೋಲ್ಟ್, ನಟ್ಸ್, ಸ್ಕ್ರೂಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇವತ್ತಿಗೂ ಕೂಡ ನಾವು BSW ಥ್ರೆಡ್ಸ್ ಅನ್ನ ಬಳಸ್ತೀವಿ. BSW ಬೋಲ್ಟ್ಸ್, ನಟ್ಸ್, ಸ್ಕ್ರೂಸ್ ಜನರಲ್ ಪರ್ಪಸ್ ಆಫ್ ಪ್ಯಾಜನಿಂಗ್ ನಲ್ಲಿ ನಾವು ಇದನ್ನ ಬಳಸ್ತೀವಿ. ಇನ್ನೊಂದು ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್, ಎರಡನೇ. ಸೊ ದಿಸ್ ಇಸ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್. ಇಟ್ ಈಸ್ ಸಿಮಿಲರ್ ಟು ದ BSW. The angle is also a same. Angle is also a same, 55 degree ಇಲ್ಲೂ ಕೂಡ. Except what is the difference between BSF and BSW ಅಂದ್ರೆ, except the number of teeth per inch. Number of teeth per inch, TPI ಅಂತ ಏನು ಕರಿತೀವಿ, TPI ಅಂತ ಏನು ಕರಿತೀವಿ, ಇದು ಏನಿರುತ್ತೆ ಚೇಂಜ್, ಸಿಮಿಲರ್ ಇರಲ್ಲ. ಯಾವ ಥರ ಅಂದರೆ, ದ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್ ಇಸ್ ಮೋರ್ ದೆನ್ ದಟ್ ಫಾರ್ BSW. BSWಗೆ ಕಂಪೇರ್ ಮಾಡಿದಾಗ BSFನಲ್ಲಿ ಥ್ರೆಡ್ ಪರ್ ಇಂಚು ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 1 ಇಂಚ್ BSW ಅಲ್ಲಿ 8 ಥ್ರೆಡ್ಸ್ ಪರ್ ಇಂಚ್ ಇದ್ರೆ, ಅದೇ 1 ಇಂಚ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್ BSFನಲ್ಲಿ 10 TPI ಇರುತ್ತೆ. 10 ಥ್ರೆಡ್ಸ್ ಪರ್ 1 ಇಂಚ್ನಲ್ಲಿ 10 ಥ್ರೆಡ್ಸ್ ಅನ್ನು ಮಾಡಿರ್ತಾರೆ, ಟೀತ್ ಅನ್ನು ಕಟ್ ಮಾಡಿರ್ತಾರೆ.
These pine threads, British standard pine threads, are used in automobile industries. ನಮ್ಮ ಆಟೋಮೊಬೈಲ್ ಇಂಡಸ್ಟ್ರೀಸ್ನಲ್ಲಿ ಈ BSF ಥ್ರೆಡ್ಸ್ ಅನ್ನು ನಾವು ಬಳಸ್ತೀವಿ. ಇನ್ನೊಂದು BSP ಅಂತೇಳಿ, ನಾಟ್ ಬಹುಜನ್ ಸಮಾಜ ಪಾರ್ಟಿ, ಇಟ್ ಇಸ್ ಎ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಪೈಪ್ ಥ್ರೆಡ್. These thread is recommended for pipe and pipe fittings. ಸೊ ಈ BSP ಥ್ರೆಡ್ ಅನ್ನು ನಾವು ಎಲ್ಲಿ ರೆಕಮೆಂಡ್ ಮಾಡ್ತೀವಿ ಅಂದರೆ ಪೈಪ್ ಮತ್ತು ಪೈಪ್ ಫಿಟ್ಟಿಂಗ್, ಸ್ಯಾನಿಟರಿ ವೇರ್ಸ್ ಅಂತ ಏನು ಕರಿತೀವಿ ಅಲ್ಲಿ. ಇಟ್ ಈಸ್ ಆಲ್ಸೋ ಸಿಮಿಲರ್. ಇದರದ್ದು ಆ್ಯಂಗಲ್ ಬಂದು BSP ಕೂಡ 55 ಡಿಗ್ರಿ. ಅರ್ಥ ಆಯ್ತಾ? ಸಿಮಿಲರ್. ದ ಥ್ರೆಡ್ ಈಸ್ ಕಟ್ ಎಕ್ಸ್ಟರ್ನಲಿ ವಿತ್ ಸ್ಮಾಲ್ ಟೇಪರ್ ಫಾರ್ ದ ಥ್ರೆಡೆಡ್ ಲೆಂತ್. ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡುವಾಗ ಸ್ಮಾಲ್ ಟೇಪರ್ ಮುಂದೆ. ಅದು ಯಾತಕ್ಕೆ ಅಂದರೆ ದೀಸ್ ಅವಾಯ್ಡ್ಸ್. ಯಾಕೆ ಆ ಸ್ಮಾಲ್ ಟೇಪರ್ ಇರುತ್ತೆ ಅಂದರೆ, ನಾವು ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ ಅಸೆಂಬ್ಲಿ ಮಾಡುವಂತಹ ಸಂದರ್ಭದಲ್ಲಿ ಅಸೆಂಬ್ಲಿ ಇರುತ್ತಲ್ಲ, ಫಿಟ್ಟಿಂಗ್ಸ್ ಇರುತ್ತಲ್ಲ, ಅಲ್ಲಿ ಲೀಕೇಜನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತೆ ಫರ್ದರ್ ಅಡ್ಜಸ್ಟ್ಮೆಂಟ್ ಏನಾದರೂ ಸ್ಲ್ಯಾಕ್ನೆಸ್ ಇದ್ದು ಫರ್ದರ್ ಅಡ್ಜಸ್ಟ್ಮೆಂಟ್ ಏನಾದರೂ ಮಾಡುವಂತಹ ಪ್ರಮೇಯ ಬಂದಾಗ ಈ ಒಂದು ಏನು ಎಕ್ಸ್ಟರ್ನಲಿ ವಿತ್ ಸ್ಮಾಲ್ ಟೇಪರ್ ಫಾರ್ ದ ಥ್ರೆಡ್ ಲೆಂತ್ ಇದೆಯಲ್ಲ, ಅದು ನಮಗೆ ಅನುಕೂಲಕ್ಕೆ ಬರುತ್ತೆ. ಇದು BS. ಇನ್ನು BA ಥ್ರೆಡ್ಸ್ ಅಂತೇಳಿ, ದಿಸ್ ಈಸ್ BA ಥ್ರೆಡ್. ಇಟ್ ಈಸ್ ಆಲ್ಸೋ ಇನ್ ದಿ ಫಾರ್ಮ್ ಆಫ್ V, ಬಟ್ ಥ್ರೆಡ್ ಆ್ಯಂಗಲ್ ಇಸ್ ಡಿಫರ್. ಸೊ BA ಮೀನ್ಸ್ ಬ್ರಿಟಿಷ್ ಅಸೋಸಿಯೇಷನ್ ಇದನ್ನು ಇಂಪ್ಲಿಮೆಂಟ್ ಮಾಡಿದೆ 1884ರಲ್ಲಿ. 1903ರಿಂದ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಇದ್ರದ್ದು ಥ್ರೆಡೆಡ್ ಇನ್ಕ್ಲೂಡ್ ಆ್ಯಂಗಲ್ ಬಂದು 47.5 ಡಿಗ್ರಿ. ಇಲ್ಲಿ ಪ್ರತಿಯೊಂದು ಮಕ್ಕಳೇ ಥ್ರೆಡ್ ಆ್ಯಂಗಲನ್ನು ನೆನಪಿನಲ್ಲಿ ಇಟ್ಕೋಬೇಕು. BSW, BSF, BSP ಮೂರು ಒಂದೇ 55 ಡಿಗ್ರಿ. BA ಬಂದು 47.5 ಡಿಗ್ರಿ, 47.5 ಡಿಗ್ರಿ. ಇದು ಇಂಪಾರ್ಟೆಂಟು, ನೆನಪಿನಲ್ಲಿ ಇಟ್ಕೊಳ್ಳಿ. It is used for making small and tiny electrical and mechanical instruments like radio, television, electrical goods, meters and watches, etc. ಇದು ಸಣ್ಣ ಸಣ್ಣ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟನ್ನು ಮಾಡಲಿಕ್ಕೆ, ರೇಡಿಯೋನಲ್ಲಿ, ಟೆಲಿವಿಷನ್ ಪಾರ್ಟ್ಸ್ಗಳಲ್ಲಿ, ರೇಡಿಯೋ ಅಸೆಂಬ್ಲಿನಲ್ಲಿ, ಕೆಲವು ಎಲೆಕ್ಟ್ರಿಕಲ್ ಐಟಮ್ಸ್ಗಳಲ್ಲಿ, ಮೀಟರ್ಸ್ನಲ್ಲಿ, ವಾಚಸ್ನಲ್ಲಿ, ಏನಾದರೂ ಸ್ಕ್ರೂಸು, ನಟ್ಸು ಬಂದಾಗ ಅಂತ ಸಣ್ಣ ಟಿನ್ನಿ ಐಟಮ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಈ BA ಥ್ರೆಡ್ಸನ್ನು ಬಳಸ್ತಾರೆ. ಅರ್ಥ ಆಯ್ತಾ? BA ಥ್ರೆಡ್ಸನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಇದರಲ್ಲಿ ಆ್ಯಸ್ ಯೂಶುವಲ್ ಬೇರೆದೆಲ್ಲ ಟ್ಯಾಪ್ ಸೆಟ್ 3 ಇದ್ರೆ ಇದರಲ್ಲಿ 2 ಇರುತ್ತೆ. ಯಾವುದರಲ್ಲಿ? BA ಥ್ರೆಡ್ನಲ್ಲಿ. ಅದೊಂದು ಪಾಯಿಂಟನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇನ್ ಜನರಲ್ ಟ್ಯಾಪ್ಸ್ ಅವೈಲಬಲ್ ಇನ್ ಸೆಟ್ ಆಫ್ 2 BA ಥ್ರೆಡ್ಸ್ನಲ್ಲಿ. ಇನ್ನೊಂದು ಥ್ರೆಡ್ ISO ಮೆಟ್ರಿಕ್ ಥ್ರೆಡ್ ಅಂತ ಕರಿತೀವಿ. ದಿಸ್ ಫಾರ್ಮ್ ಆಫ್ ಥ್ರೆಡ್ ಈಸ್ ಅಪ್ರೂವ್ಡ್ ಬೈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಫಾರ್ ಥ್ರೆಡೆಡ್ ಫ್ಯಾಬ್ರಿಕ್. ಈ ISO ಮೆಟ್ರಿಕ್ ಥ್ರೆಡ್ ಏನಿದೆ, ಇದನ್ನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅವರು ಅಪ್ರೂವ್ ಅನ್ನು ಮಾಡಿದ್ದಾರೆ. ಈ ISO ಮೆಟ್ರಿಕ್ ಥ್ರೆಡ್ ಎಸ್ ಎ 2 ಸೀರೀಸ್ ಇದೆ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ಸ್ ಮೆಟ್ರಿಕ್ ಥ್ರೆಡ್ ಅಂತ ನಾವು ಕರೆಯೋದು. ಇದರಲ್ಲಿ 2 ಸೀರೀಸ್ ಇದೆ. ಅದನ್ನು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನೋಡಿ 2 ಸೀರೀಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಒಂದು ISO ಮೆಟ್ರಿಕ್ ಕೋರ್ಸ್, ಇನ್ನೊಂದು ISO ಮೆಟ್ರಿಕ್ ಫೈನ್ ಅಂತೆ. ಒಂದು ಕೋರ್ಸ್ ಥ್ರೆಡ್, ಇನ್ನೊಂದು ಫೈನ್ ಥ್ರೆಡ್. ಎರಡೂ ಒಂದು ಕೋರ್ಸ್ ಆಗಲಿ ಫೈನ್ ಆಗಲಿ ISO ಮೆಟ್ರಿಕ್ ಥ್ರೆಡ್ ಅಂದರೆ ಅದರ ಆ್ಯಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ. ಮೆಟ್ರಿಕ್ ಅಂದ ತಕ್ಷಣ ಮಕ್ಕಳೇ ನಿಮ್ಮ ಮನಸ್ಸಿನಲ್ಲಿ ಏನು ಬರಬೇಕು? 60 ಡಿಗ್ರಿ ಅಂತಕ್ಕಂಥದ್ದು ಬರಬೇಕು. ಸೊ ಈ ISO ಮೆಟ್ರಿಕ್ ಥ್ರೆಡ್ ಏನಿದೆ, ಕ್ರೆಸ್ಟ್ ಆಫ್ ದ ಎಕ್ಸ್ಟರ್ನಲ್ ಥ್ರೆಡ್ ಇಸ್ ಫ್ಲಾಟ್. ಎಕ್ಸ್ಟರ್ನಲ್ ಥ್ರೆಡ್ ಅನ್ನು ತೆಗೆದುಕೊಂಡಾಗ ಅದರ ಮೇಲ್ಭಾಗದ ಕ್ರೆಸ್ಟ್ ಏನಿರುತ್ತೆ ಫ್ಲಾಟ್ ಇರುತ್ತೆ. But sometime it is rounded depending on the types of manufacturing process. ಸಾಮಾನ್ಯವಾಗಿ ಈ ಕ್ರೆಸ್ಟ್ ಮೇಲ್ಭಾಗ ನೋಡಿ ಇಲ್ಲಿ ಫ್ಲಾಟ್ ಇರುತ್ತೆ. sometime it is rounded. ಈ ರೀತಿ sometime it is rounded depending on the manufacturing process. Root of the internal thread, ಈ ರೂಟ್ ಏನಿದೆ is cleared beyond the width equal to 1/8 of pitch. ಇದು 1/8 of pitch ಇರುತ್ತೆ. Crest of internal threads is left flat.
ಕ್ರೆಸ್ಟ್ ಫ್ಲಾಟ್ ಆಗಿರುತ್ತೆ, ರೂಟು ರೌಂಡೆಡ್ ಇರುತ್ತೆ. ಈ ಮೆಟ್ರಿಕ್ ಥ್ರೆಡ್ ಅನ್ನ ಯಾವ ರೀತಿ ಡೆಸಿಗ್ನೇಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕು, ಸ್ಪೆಸಿಫೈ ಮಾಡಬೇಕು ಅಂದರೆ ISO metric course thread is designated such as M12 ಅಥವಾ M12 into 1.25 ಅಂದ್ವಿ. ಎಕ್ಸಾಂಪಲ್ M12. ಸೊ ಇಲ್ಲಿ ಎಮ್ ಅಂತಕ್ಕಂಥದ್ದು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಇಟ್ ಈಸ್ ಎ ISO ಮೆಟ್ರಿಕ್ ಥ್ರೆಡ್, ಮೆಟ್ರಿಕ್ ಅಂತ ಇಂಡಿಕೇಟ್ ಮಾಡುತ್ತೆ. 12 ಅನ್ನೋದು ಏನು ಇಂಡಿಕೇಟ್ ಮಾಡಿರುತ್ತೆ, ಡಯಾಮೀಟರ್ ಆಫ್ ದ ಥ್ರೆಡ್ ಅನ್ನ ಇಂಡಿಕೇಟ್ ಮಾಡುತ್ತೆ. For the course series, the pitch of the thread is standardized for each diameter. Course thread ಅದರದ್ದು ಪಿಚ್ ಏನಿರುತ್ತೆ ಅದು ಸ್ಟ್ಯಾಂಡರ್ಡೈಸ್ ಇರುತ್ತೆ ಪ್ರತಿಯೊಂದು ಥ್ರೆಡ್ಗೂ. ಇಲ್ಲಿ ಇನ್ನೊಂದು M12 into 1.25 ಅಂತ ಹೇಳಿದ್ವಿ. ಈ M ಅನ್ನೋದು ಮೆಟ್ರಿಕ್, 12 ಅನ್ನೋದು ಸಿಂಬಲ್ M ಇಂಡಿಕೇಟ್ಸ್ ಮೆಟ್ರಿಕ್, 12 is the diameter of the thread. 1.25 ಅಂತ ಏನಿದೆ, ಇನ್ ಅಡಿಷನ್ 1.25 ಅಂತ ಕೊಟ್ಟಿದ್ದಾನಲ್ಲ, ಇನ್ ದಿಸ್ ಕೇಸ್ ಇದು ಪಿಚ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಥ್ರೆಡ್ ನಲ್ಲಿ 1 ಪಾಯಿಂಟ್ ಇಂದ ಕರಸ್ಪಾಂಡೆಂಟ್ ಪಾಯಿಂಟ್ ಇರ್ತಕ್ಕಂಥ ಡಿಸ್ಟೆನ್ಸ್, ದಟ್ ಇಸ್ ಕಾಲ್ಡ್ ಪಿಚ್. ಆ ಪಿಚ್ ಎಷ್ಟಿರುತ್ತೆ, 1.2. ಲೈಕ್ ದಟ್ ಥ್ರೆಡ್ಸ್ ಕ್ಯಾನ್ ಬಿ ಡೆಸಿಗ್ನೇಟೆಡ್. ಇದರಲ್ಲಿ ಯೂನಿಫೈಡ್ ಥ್ರೆಡ್ಸ್ ಅಂತ ಬರುತ್ತೆ ISO ಮೆಟ್ರಿಕ್ ಥ್ರೆಡ್ ನಲ್ಲಿ. ಇಂಚ್ ಸೀರೀಸ್ ನಲ್ಲಿ ಯೂನಿಫೈಡ್ ಥ್ರೆಡ್ ಅದರಲ್ಲಿ ಎರಡಿದೆ, UNC UNF ಅಂತೇಳಿ ಹೇಳ್ತೀನಿ ನಿಮಗೆ. ಸೊ ಫಾರ್ ಬೋತ್ ಮೆಟ್ರಿಕ್ ಅಂಡ್ ಇನ್ ಸೀರೀಸ್, ನೀವು ಮೆಟ್ರಿಕ್ ಕಾರ ಹೋಗಿ, ಇನ್ ಸೀರೀಸ್ ಕಾರ ಹೋಗಿ, ISO ಹ್ಯಾಸ್ ಡೆವಲಪ್ಡ್ ದಿಸ್ ಥ್ರೆಡ್. ISO ಅಂದ ತಕ್ಷಣ ಅದ್ರ ಆಂಗಲ್ ಬಂದು 60 ಡಿಗ್ರಿ. ದ ಕ್ರೆಸ್ಟ್ ಅಂಡ್ ರೂಟ್ ಆರ್ ಫ್ಲಾಟ್, ಕ್ರೆಸ್ಟ್ ಮತ್ತೆ ರೂಟು ಫ್ಲಾಟ್, ಅಂಡ್ ಅದರ್ ಡೈಮೆನ್ಷನ್ ಆಸ್ ಸೋನ್ ಇನ್ ದ ಫಿಗರ್. ಇಲ್ಲಿ ಕೊಟ್ಟಿದ್ದಾನೆ ಬೇರೆ ಡೈಮೆನ್ಷನ್ಸ್ ಎಲ್ಲ ಎಷ್ಟು ಇರಬೇಕು, ಡೆಪ್ತ್ ಎಷ್ಟಿರಬೇಕು, ಎಷ್ಟಿರಬೇಕು ಅಂತ ಕೊಟ್ಟಿದ್ದಾನೆ. ಇದು ಡೈಮೆನ್ಷನ್ಸ್ ಡ್ರಾಯಿಂಗ್ ಪರ್ಪಸಸ್ ಸ್ಕಿಲ್. ದಿಸ್ ಥ್ರೆಡ್ ಈಸ್ ಯೂಸ್ಡ್ ಫಾರ್ ಜನರಲ್ ಪ್ಯಾಸನಿಂಗ್ ಪರ್ಪಸಸ್. ಯೂನಿಫೈಡ್ ಥ್ರೆಡ್ ಅದು ಇಂಚ್ ಇರ್ಬೋದು ಅಥವಾ ಮೆಟ್ರಿಕ್ ಸೀರೀಸ್ ಇರ್ಬೋದು, 60 ಡಿಗ್ರಿ ಇರುತ್ತೆ. ಇದನ್ನು ಜನರಲ್ ಪ್ಯಾಸನಿಂಗ್ ಪರ್ಪಸಸ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ದ ಮೆಟ್ರಿಕ್ ಸ್ಟ್ಯಾಂಡರ್ಡ್ ರೆಪ್ರೆಸೆಂಟೆಡ್ ಇನ್ ಡ್ರಾಯಿಂಗ್ by the letter M followed by the major diameter. For example, M14, M12, M6, M10 ಈ ರೀತಿ ನಾವು ರೆಪ್ರೆಸೆಂಟ್ ಅನ್ನು ಮಾಡ್ತೀವಿ. ಫಾರ್ ದ ಫೈನ್ ಸೀರೀಸ್, ಫೈನ್ ಕೋರ್ಸ್ ಆದರೆ ಬರೀ M14, M12, M10 ಈ ಥರ ಹೇಳ್ತೀವಿ. ಫೈನ್ ಸೀರೀಸ್ ಆದರೆ ದ M is followed by pitch. M is followed by pitch. M ಜೊತೆಗೆ ಸೈಜ್ ಜೊತೆಗೆ M is followed by major diameter and pitch. ಮೇಜರ್ ಡಯಾಮೀಟರ್ ಜೊತೆಗೆ ಏನಿರುತ್ತೆ, ಪಿಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ M ಮೆಟ್ರಿಕ್ 14 ಸೈಜ್, ಡಯಾಮೀಟರ್ ಮೇಜರ್ ಡಯಾಮೀಟರ್ ಇಂಟು 1.5 ಅಂದರೆ ವಾಟರ್, ಇಟ್ ಇಸ್ ಎ ಪಿಚ್. ಇದು ಫೈನ್ ಸೀರೀಸ್ ಈ ರೀತಿ ಇರುತ್ತೆ. M24 into 2 ಲೈಕ್ ದಟ್. ಈ ISO ಇಂಚಲ್ಲಿ ಯೂನಿಫೈಡ್ ಥ್ರೆಡ್ ಅಂದರೆ ಎಕ್ಸಾಂಪಲ್ 1/4. ಈಗ ಅದನ್ನು ಮೆಟ್ರಿಕ್ ನೋಡಿದ್ವಿ, ಇದು ಇಂಚ್ಗೆ ಬಂದರೆ ನೀವು ಕ್ವಾರ್ಟರ್ 20 UNC ಅಂತ ಇದೆ. 1/4. 1/4 ಅನ್ನೋದೇನು, ಇಲ್ಲಿ ಡಯಾಮೀಟರ್ ಆಫ್ ಥ್ರೆಡ್ ಇನ್ ಇಂಚ್. 20 ಅನ್ನೋದೇನು ಅಂದರೆ, ಸೊ ಥ್ರೆಡ್ಸ್ ಪರ್ ಇಂಚ್. 20 ಇಸ್ ದ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್. UNC ಅಂದರೆ ಯೂನಿಫೈಡ್ ಕೋರ್ಸ್ ಅಂತ ಹೇಳಿ, ಯೂನಿಫೈಡ್ ಕೋರ್ಸ್. UNC ಇಂಡಿಕೇಟ್ಸ್ ದ ಯೂನಿಫೈಡ್ ಕೋರ್ಸ್. ಅದೇ ರೀತಿ ಫೈನ್ಗೆ ಬಂದರೆ ನಾವು 1/4 28 ಅಂದರೆ ಫೈನ್ ಅಂದರೆ ಜಾಸ್ತಿ ಇರುತ್ತೆ ಥ್ರೆಡ್ಸ್ ಪರ್ ಇಂಚ್. 1/4 ಇಸ್ ದ ಡಯಾಮೀಟರ್ ಆಫ್ ಥ್ರೆಡ್ ಇನ್ ಇಂಚ್. 28 is the number of threads per inch, TPI. UNF indicates unified fine series. Unified fine series. So UNC ಗೆ ಕಂಪೇರ್ ಮಾಡಿದಾಗ UNF ಏನಿರುತ್ತೆ, ಥ್ರೆಡ್ಸ್ ಪರ್ ಇಂಚು UNF ನಲ್ಲಿ ಜಾಸ್ತಿ ಇರುತ್ತೆ, ಥ್ರೆಡ್ಸ್ ಪರ್ ಇಂಚ್ ಜಾಸ್ತಿ ಇರುತ್ತೆ. ಕೋರ್ಸಲ್ಲಿ ಆದರೆ ಕಡಿಮೆ. ಸೊ ಅನದರ್ ಒನ್ ಥ್ರೆಡ್ ಇಸ್ ಕಾಲ್ಡ್ ಸೆಲ್ಲರ್ ಥ್ರೆಡ್. ಇದಕ್ಕೆ ಅಮೆರಿಕನ್ ನ್ಯಾಷನಲ್ ಥ್ರೆಡ್ ಅಂತ ಕರಿತೀವಿ. ಯಾಕಂದ್ರೆ ಇದನ್ನು ಇಂಪ್ಲಿಮೆಂಟ್ ಮಾಡಿದವರೇ ವಿಲಿಯಂ ಸೆಲ್ಲರ್ಸ್ ಅಂತ, ಅಮೆರಿಕನ್. ಸೊ ಅಮೆರಿಕನ್ ನ್ಯಾಷನಲ್ ಥ್ರೆಡ್ ಅಥವಾ ಸಿಸ್ಟಮ್ ಇಂಟರ್ನ್ಯಾಷನಲ್ ಅಂಡ್ DIN ಮೆಟ್ರಿಕ್ಸ್. DIN ಅಂದರೆ ಜರ್ಮನ್ ಸ್ಟ್ಯಾಂಡರ್ಡ್. ನೋಡಿ, DIN ಅಂತ ಒಂದು ಬರುತ್ತೆ ಮಕ್ಕಳೇ. ಅದು ಏನು ಅಂತ ಕೇಳ್ತಾರೆ ನಮಗೆ. ಇಟ್ ಈಸ್ ಎ ಜರ್ಮನ್ ಸ್ಟ್ಯಾಂಡರ್ಡ್. ಜರ್ಮನ್ ಸ್ಟ್ಯಾಂಡರ್ಡ್. So it has recognized by the American Standard Institute. American Institute ಇದೆ, ಇದು ರೆಕಗ್ನೈಸ್ ಆಗಿದೆ. ಈ ಸೆಲ್ಲರ್ಸ್ ಥ್ರೆಡ್ ಬಂದು ಹ್ಯಾಂಗಲ್ ಬಂದು 60 ಡಿಗ್ರಿ. ಇದ್ರದ್ದು ಕೂಡ ನೋಡಿ, ಇಲ್ಲಿ ರೂಟು ಮತ್ತು ಕ್ರೆಸ್ಟ್ ಎರಡು ಏನಾಗಿದೆ, ಫ್ಲಾಟ್ ಇರುತ್ತೆ.
It was more commonly used prior to the introduction of ISO unified thread. Unified thread ಬರೋದಕ್ಕಿಂತ ಇಂಪ್ಲಿಮೆಂಟ್ ಮಾಡೋದಕ್ಕಿಂತ ಮೊದಲೇ ನಾವು ಈ ಸೆಲ್ಲರ್ಸ್ ಥ್ರೆಡ್ ಅನ್ನು ನಾವು ಬಳಸ್ತಾ ಇದ್ವಿ. ಸಾಮಾನ್ಯವಾಗಿ ಇಟ್ ಈಸ್ ಯೂಸ್ಡ್ ಇನ್ ಸೆಲ್ಲರ್ಸ್ ಥ್ರೆಡ್ ಆರ್ ಯೂಸ್ಡ್ ಇನ್ ಅಮೆರಿಕನ್ ನ್ಯಾಷನಲ್ ಥ್ರೆಡ್ ಆರ್ ಯೂಸ್ಡ್ ಇನ್ ಮೋಟಾರ್ ವೆಹಿಕಲ್ಸ್ ಅಂಡ್ ಏರೋಪ್ಲೇನ್ಸ್. ಮೋಟಾರ್ ವೆಹಿಕಲ್ಸ್ನಲ್ಲಿ ಮತ್ತು ಏರೋಪ್ಲೇನ್ಸ್ನಲ್ಲಿ ಈ ಒಂದು ಸೆಲ್ಲರ್ಸ್ ಥ್ರೆಡ್ ಅನ್ನು ಬಳಸ್ತಾರೆ. ಸೊ ದೆನ್ ಡಿಫರೆಂಟ್ ಫಾರ್ಮ್ಸ್ ಆಫ್ ಥ್ರೆಡ್ಸ್. ಈಗ ನೆಕ್ಸ್ಟ್ ಫಾರ್ಮ್ಸ್ ಆಫ್ ಥ್ರೆಡ್ಗೆ ನಾವು ಬಂದರೆ ಸ್ಕ್ವೇರ್ ಥ್ರೆಡ್. ದ ಕ್ರಾಸ್ ಸೆಕ್ಷನ್ ಆಫ್ ದ ಥ್ರೆಡ್ ಈಸ್ ಸ್ಕ್ವೇರ್. ಕ್ರಾಸ್ ಸೆಕ್ಷನ್ ಆಫ್ ದ ಥ್ರೆಡ್ ಈಸ್ ಸ್ಕ್ವೇರ್. ಥ್ರೆಡ್ ಕ್ರಾಸ್ ಸೆಕ್ಷನ್ ಏನಿದೆ ಇಲ್ಲಿ ಸ್ಕ್ವೇರ್ ಶೇಪ್ನಲ್ಲಿ ಇದೆ. ಇದ್ರದ್ದು ಥ್ರೆಡ್ ಆಂಗಲ್ ಎಷ್ಟು ಬರುತ್ತೆ? 90 ಡಿಗ್ರಿ. ದಿಸ್ ಇಸ್ ಸ್ಕ್ವೇರ್. ಕ್ರಾಸ್ ಸೆಕ್ಷನ್ ಆಫ್ ದ ಥ್ರೆಡ್ ಈಸ್ ಸ್ಕ್ವೇರ್ ಇನ್ ಶೇಪ್. Cross section of the thread in square in shape and its angle is 90 degree. ಇದರ angle ಎಷ್ಟಿದೆ? 90 ಡಿಗ್ರಿ ಇದೆ. ಸೊ ದಿಸ್ ಈಸ್ ಸ್ಕ್ವೇರ್ ಥ್ರೆಡ್. ಸೊ ಇಲ್ಲಿ ಪಿಚ್ ಬಂದು ಇಲ್ಲಿಂದ ಇಲ್ಲಿವರೆಗೆ ಮಕ್ಕಳೇ, ಈ ಎಂಡಿಂದ ಈ ಎಂಡ್ವರೆಗೆ. ಸ್ಕ್ವೇರ್ ಥ್ರೆಡ್ನಲ್ಲಿ ಪಿಚ್ ತೋರಿಸಿ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ನೀವು ತೋರಿಸ್ಬೇಕು. ಸೊ ದ ಡಿಸ್ಟೆನ್ಸ್ ಇಸ್ ದಸ್ ಪಿಚ್ ಬೈ 2. ಯಾವುದು ಇರೋದು ಅಗಲ ಸ್ಕ್ವೇರ್. ಡೆಪ್ತು p/2 ಸ್ಕ್ವೇರ್ ಅಲ್ವಾ, p/2 ಪಿಚ್ ಬೈ 2. ಸೊ ಸ್ಟ್ರಾಂಗ್, ಇಟ್ಸ್ ಎ ಸ್ಟ್ರಾಂಗ್ ಥ್ರೆಡ್. ಇಟ್ ಈಸ್ ಯೂಸ್ಡ್ ಇನ್ ಪ್ಲೈ ಪ್ರೆಸ್, ಸ್ಕ್ರೂ ಜಾಕ್ಸ್, ವೈಸ್ ಸ್ಪಿಂಡಲ್ಸ್ ಇಲ್ಲಿ ಯೂಸ್ ಮಾಡ್ತಾರೆ. ಯಾವುದನ್ನ? ಸ್ಕ್ವೇರ್ ಥ್ರೆಡ್ ಅಂತ. ಇನ್ನೊಂದು ನಕಲ್ ಥ್ರೆಡ್ ಅಂತ ಇದೆ. ನಕಲ್ ಥ್ರೆಡ್ ಇಸ್ ಮಾಡಿಫೈಡ್ ಫಾರ್ಮ್ ಆಫ್ ಸ್ಕ್ವೇರ್ ಥ್ರೆಡ್. ಸ್ಕ್ವೇರ್ ಥ್ರೆಡ್ ಅನ್ನು ಮಾಡಿಫೈ ಮಾಡಿ ಕ್ರೆಸ್ಟ್ ಮತ್ತು ರೂಟ್ ಅನ್ನು ರೌಂಡ್ ಮಾಡಿದೆ ಫಾರ್ಮ್ ಎ ಸೆಮಿ ಸರ್ಕಲ್ನಾಗಿ. ಹಾಗಾಗಿ ಇದನ್ನು ನಕಲ್ ಥ್ರೆಡ್ ಅಂತ ಕರಿತೀವಿ. ದಿಸ್ ಈಸ್ ಯೂಸ್ಡ್ ಇನ್ ರೈಲ್ವೆ ವ್ಯಾಗನ್ ಕಪ್ಲಿಂಗ್. ನೆನಪಲ್ಲಿ ಇಟ್ಕೋಬೇಕು. ನಕಲ್ ಥ್ರೆಡ್ಸ್ ಅನ್ನ ಎಲ್ಲಿ ಬಳಸ್ತಾರೆ ಅಂದ್ರೆ ರೈಲ್ವೆ ವ್ಯಾಗನ್ ಕಪ್ಲಿಂಗ್ಸ್ ನಲ್ಲಿ ಬಳಸ್ತಾರೆ. ಟ್ರಾಪಿಜಾಯ್ಡಲ್ ಥ್ರೆಡ್ ಅಂತೇಳಿ ಅದರ ಒಂದು ಥ್ರೆಡ್. ದಿಸ್ ಈಸ್ ಆಲ್ಸೋ ಎ ಮಾಡಿಫೈಡ್ ಫಾರ್ಮ್ ಆಫ್ ಸ್ಕ್ವೇರ್ ಥ್ರೆಡ್. ಆಂಗಲ್ ಬಿಟ್ವೀನ್ ದ ಪ್ಲಾಂಕ್, ಈ ಪ್ಲಾಂಕ್ ಆಂಗಲ್ ಏನಿದೆ ಅದು ಆಂಗಲ್ ಎಷ್ಟಿದೆ? 30 ಡಿಗ್ರಿ ಇದೆ. ಇಟ್ ಇಸ್ ಅ ಸ್ಟ್ರಾಂಗ್ ಥ್ರೆಡ್ಸ್ and used for easy engagement and disengagement in transmission. Power transmission ನಲ್ಲಿ ಈಸಿ ಎಂಗೇಜ್ಮೆಂಟ್ ಅಂಡ್ ಡಿಸ್ಎಂಗೇಜ್ಮೆಂಟ್ ಎಲ್ಲಿ ರಿಕ್ವೈರ್ಮೆಂಟ್ಸ್ ಇರುತ್ತೋ ಅಲ್ಲಿ ಈ ಟ್ರೆಪಿಜಾಯ್ಡಲ್ ಥ್ರೆಡ್ ಅನ್ನು ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಲೀಡ್ ಸ್ಕ್ರೂ ಆಫ್ ಮೆಷಿನ್ ಟೂಲ್ಸ್ ಆರ್ ಮೇಡ್ ಅಪ್ ಆಫ್ ಟ್ರೆಪಿಜಾಯ್ಡಲ್ ಥ್ರೆಡ್ಸ್. ಮೆಷಿನ್ ಟೂಲ್ಸ್ನಲ್ಲಿ, ಕೆಲವು ಮೆಷಿನ್ ಟೂಲ್ಸ್ನಲ್ಲಿ ಲೀಡ್ ಸ್ಕ್ರೂ ಅಂತ ಬರುತ್ತೆ. ಆ ಲೀಡ್ ಸ್ಕ್ರೂವನ್ನು ಮ್ಯಾನುಫ್ಯಾಕ್ಚರ್ನ ಮಾಡುವಂಥದ್ದು ಟ್ರೆಪಿಜಾಯ್ಡಲ್ ಥ್ರೆಡ್ ಫಾರ್ಮ್ ಇರುತ್ತೆ. ಲೀಡ್ ಸ್ಕ್ರೂ ಥ್ರೆಡ್ ಫಾರ್ಮ್, ಟ್ರೆಪಿಜಾಯ್ಡಲ್ ಥ್ರೆಡ್. ಇನ್ನೊಂದು ಆಕ್ಮೆ ಥ್ರೆಡ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಆಲ್ಸೋ ಮಾಡಿಫೈಡ್ ಫಾರ್ಮ್ ಆಫ್ ಸ್ಕ್ವೇರ್ ಥ್ರೆಡ್ ಅಂಡ್ ಆಲ್ಸೋ ಇಟ್ ಈಸ್ ಅನದರ್ ಟೈಪ್ ಆಫ್ ಟ್ರೆಪಿಜಾಯ್ಡಲ್ ಥ್ರೆಡ್. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ, ಅದು 30 ಡಿಗ್ರಿ ಇತ್ತು, ಇದು 29 ಡಿಗ್ರಿ ಇದೆ ಬಿಟ್ವೀನ್ ದ ಪ್ಲಾಂಕ್ಸ್. So strong thread used for easy engagement and disengagement in power transmission. It is also used in machine tools for manufacture of lead screw. Lead screw like trapezoidal thread agli, acme thread agli, lead screw anna ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. Another one sawtooth thread. ಇಲ್ಲಿ ಎರಡು ಆಂಗಲ್ ಬರುತ್ತೆ ಮಕ್ಕಳೇ. The form of thread is inclination of 3 degree on one side and 30 degree on other side. ನೋಡಿ, ಒಂದು ಸೈಡ್ ಅಲ್ಲಿ 3 ಡಿಗ್ರಿ ಇನ್ಕ್ಲಿನೇಷನ್ಸ್ ಇದೆ, ಇನ್ನೊಂದು ಸೈಡ್ ನಲ್ಲಿ 30 ಡಿಗ್ರಿ ಇದೆ. These thread used in place where sliding force acts in one direction. ನೋಡಿ, sawtooth thread ಎಲ್ಲಿ ಸ್ಲೈಡಿಂಗ್ ಫೋರ್ಸ್ ಒಂದೇ ಡೈರೆಕ್ಷನ್ಸ್ಗೆ ಇರುತ್ತೋ, ಸ್ಲೈಡಿಂಗ್ ಫೋರ್ಸ್ ಅಂತ ಕರಿತೀವಲ್ಲ, ದಿ ಸ್ಲೈಡಿಂಗ್ ಫೋರ್ಸ್ ಆಕ್ಟ್ಸ್ ಆನ್ ಒನ್ ಡೈರೆಕ್ಷನ್. ಅಟ್ ದಟ್ ಟೈಮ್ sawtooth ಥ್ರೆಡ್ ಅನ್ನ ಯೂಸ್ ಮಾಡ್ತಾರೆ. ಹಾಗಾದ್ರೆ ಎಲ್ಲಿ ಬರುತ್ತೆ ಸರ್ ಇದು ಅಂದ್ರೆ ಕಾರ್ಪೆಂಟರ್ ವೈಸ್ ಮತ್ತೆ ಕ್ವಿಕ್ ರಿಲೀಸ್ ಪ್ರೆಸ್ಸಸ್, ಕಾರ್ಪೆಂಟರ್ ವೈಸಸ್ ಮತ್ತೆ ಕ್ವಿಕ್ ರಿಲೀಸ್ ಪ್ರೆಸ್ಸಿಂಗ್ ಮೆಷಿನ್ಸ್ ಬರುತ್ತಲ್ಲ, ಅಲ್ಲಿ ಈ sawtooth ಥ್ರೆಡ್ಸ್ ಅನ್ನ ಬಳಸ್ತಾರೆ. Another one thread is called Butter's thread ಅಂತೇಳಿ. This angle, Butter's thread angle is 45 degree. ಇದು ಸಿಮಿಲರ್ ಟು sawtooth ಥ್ರೆಡ್ ಇದೆ. ದಿಸ್ ಹ್ಯಾಸ್ ಒನ್ ವರ್ಟಿಕಲ್ ಪ್ಲಾಂಕ್ ಅಂಡ್ ಅನದರ್ ಈಸ್ 45 ಡಿಗ್ರಿ. ಒಂದು ವರ್ಟಿಕಲ್ ಪ್ಲಾಂಕ್, ಇನ್ನೊಂದು 45 ಡಿಗ್ರಿ ಇದೆ. ಇಟ್ ಹ್ಯಾಸ್ ಮೋರ್ ಪುಲ್ಲಿಂಗ್ ಪವರ್ ದೆನ್ ಸ್ಕ್ವೇರ್ ಥ್ರೆಡ್. ಪುಲ್ಲಿಂಗ್ ಪವರು ಸ್ಕ್ವೇರ್ ಥ್ರೆಡ್ಗಿಂತ ಜಾಸ್ತಿ. ವೇರ್ ದ ಫೋರ್ಸ್ ಆಕ್ಟ್ಸ್ ಆನ್ ಒನ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ಇದನ್ನ, ಹಾಗಾಗಿ ಇದನ್ನು ಕೂಡ ಎಲ್ಲಿ ಯೂಸ್ ಮಾಡ್ತಾರೆ? ಕ್ವಿಕ್ ರಿಲೀಸ್ ವೈಸು
ಮತ್ತು ಹ್ಯಾಂಡ್ ಪ್ರೆಸ್ನಲ್ಲಿ ಇದನ್ನು ಬಳಸ್ತಾರೆ. ಸೊ ಇದಿಷ್ಟು ಮಕ್ಕಳು ಡಿಫರೆಂಟ್ ಫಾರ್ಮ್ಸ್ ಆಫ್ ಥ್ರೆಡ್ಸ್. ಸೊ ಏನು ನಾವು ತಿಳ್ಕೊಂಡಿವಿ, ಯಾವ್ಯಾವ ಫಾರ್ಮ್ಸ್ ಥ್ರೆಡ್ಸ್ ಇದೆ, ಅದರ ಉಪಯೋಗ ಏನು, ಅದರ ಹ್ಯಾಂಗಲ್ ಏನು, ಅದು ಯಾವ ರೀತಿ ಇರುತ್ತೆ ಅಂತ ನಾವು ತಿಳ್ಕೊಂಡು ಅಪ್ಲಿಕೇಶನ್ಸ್ ತಿಳ್ಕೊಂಡು. ಈಗ ಈ ಏನು ಪಾಠವನ್ನು ಇದುವರೆಗೆ ಕೇಳಿದ್ರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಕೂಡ ನಿಮಗೆ ಮುಂದೆ ಪರೀಕ್ಷೆನಲ್ಲಿರ್ಬೋದು ಅಥವಾ ನಿಮ್ಮ ಇಂಟರ್ನಲ್ಲಿರ್ಬೋದು ಬರ್ಬೋದು, ಕೇಳ್ಬೋದು. ಅದು ಯಾವ ರೀತಿ ಪ್ರಶ್ನೆಗಳು ನಿಮಗೆ ಬರ್ಬೋದು ಅನ್ನೋದನ್ನು ನೋಡ್ತಾವೆ. ಸೊ ವಾಟ್ ಈಸ್ ದ ಆ್ಯಂಗಲ್ ಆಫ್ ಆಕ್ಮೆ ಥ್ರೆಡ್? ಇದು 4 ಆನ್ಸರ್ ಕೊಟ್ಟಿದ್ದಾರೆ. A66, B55, C29, D45. ಕರೆಕ್ಟ್ ಒನ್ ಈಸ್ ಆಕ್ಮೆ ಥ್ರೆಡ್ ಆ್ಯಂಗಲ್ ಎಷ್ಟಿರುತ್ತೆ? 29 ಡಿಗ್ರಿ. ವಾಟ್ ಈಸ್ ದ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ಮೆಟ್ರಿಕ್ ವಿ ಥ್ರೆಡ್ಸ್? ಮೆಟ್ರಿಕ್ ವಿ ಥ್ರೆಡ್ ಅಂದ್ರೇ 60 ಡಿಗ್ರಿನಾ? ನೋಡೋಣ ಆನ್ಸರ್ ಏನು ಬರುತ್ತೆ. 45, 29, 60, 47 and all. ನೀವು ಹೇಳ್ತಾ ಇದ್ದೀರಿ, ಏನಂತ ಹೇಳ್ತಾ ಇದ್ದೀರಿ? 60 ಅಂತ. ನೋಡೋಣ ಸರಿ ಉತ್ತರ ಯಾವುದು? ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್, 60 ಡಿಗ್ರಿ. ದ ಫಾರ್ಮ್ ಆಫ್ ಸ್ಕ್ರೂ ಥ್ರೆಡ್ ಯೂಸ್ಡ್ ಇನ್ ಕಾರ್ಪೆಂಟರ್ ವಾಯ್ಸ್. ಈಗ ತಾನೇ ಹೇಳಿದೆ ನಾನು, ಕಾರ್ಪೆಂಟರ್ ವಾಯ್ಸ್ನಲ್ಲಿ ಯಾವ ಫಾರಮ್ ಥ್ರೆಡ್ ಅನ್ನು ಯೂಸ್ ಮಾಡ್ತಾರೆ? ಇಲ್ಲಿ 4 ಫಾರಮ್ ಬಂತು: ಆಕ್ಮೆ ಥ್ರೆಡ್, ಸ್ಕ್ವೇರ್ ಥ್ರೆಡ್, ನಕಲ್ ಥ್ರೆಡ್, ಸಾ ಟೂತ್ ಥ್ರೆಡ್. ವಿಚ್ ಇಸ್ ಕರೆಕ್ಟ್? ಸಾ ಟೂತ್ ಥ್ರೆಡ್. ನೋಡೋಣ. Yes, D is the correct answer, sawtooth thread. The form of screw thread used where the force acts on one direction. Example, quick release and hand press. So ಯಾವ ಥ್ರೆಡ್ ನೋಡೋಣ? ಆನ್ಸರ್ ಕೊಟ್ಟಿದ್ದಾನೆ. ವಿ ಥ್ರೆಡ್ಸ್, ಬಟರ್ ಥ್ರೆಡ್, ಸ್ಕ್ವೇರ್ ಥ್ರೆಡ್, sawtooth thread. Where these threads are used? So sawtooth thread. Sawtooth thread, quick release and hand press. What is the name of the thread? ಇಲ್ಲಿ ಒಂದು ಥ್ರೆಡ್ ಅನ್ನು ಕೊಟ್ಟಿದ್ದಾನೆ. ಈ ಥ್ರೆಡ್ ಯಾವ ಥ್ರೆಡ್? ವಿ ಥ್ರೆಡ್, ಬಟರ್ ಥ್ರೆಡ್, ಸ್ಕ್ವೇರ್ ಥ್ರೆಡ್, sawtooth thread. This one is called, yes, this is sawtooth thread. ಏನು ಥ್ರೆಡ್ ಇದು? sawtooth thread. So which type of thread is used in screw jack? Screw jack ಆಗಲೇ ಹೇಳಿದೆ ನಾನು, ಲಿಫ್ಟಿಂಗ್ ಕಾಂಪೌಂಡ್, ಹೆವಿ ವೆಯ್ಟ್ ಅನ್ನು ಲಿಫ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಎಲ್ಲ ನೋಡಿರ್ತೀರಿ, ಪಂಚರ್ ಎಲ್ಲ ಹಾಕುವಾಗ ಕಾರು, ಲಾರಿ, ಬಸ್ಸು ಇಂಥ ಕಡೆ. ನೋಡೋಣ ಆನ್ಸರ್ ಏನಿದೆ. ವಿ ಥ್ರೆಡ್, ಆಕ್ಮೆ ಥ್ರೆಡ್, ನಕಲ್ ಥ್ರೆಡ್, ಸ್ಕ್ವೇರ್ ಥ್ರೆಡ್. ಎಸ್, ಸ್ಕ್ವೇರ್ ಥ್ರೆಡ್. ನೋಡೋಣ. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಡಿ ಇಸ್ ದ ಕರೆಕ್ಟ್ ಆನ್ಸರ್, ಸ್ಕ್ವೇರ್ ಥ್ರೆಡ್. ವಿಚ್ ಟೈಪ್ ಆಫ್ ಥ್ರೆಡ್ ದ ಕ್ರೆಸ್ಟ್ ಅಂಡ್ ರೂಟ್ಸ್ ಆರ್ ರೌಂಡೆಡ್ ಟು ಫಾರ್ಮ್ ಎ ಸೆಮಿ ಸರ್ಕಲ್? ಕ್ರೆಸ್ಟು ಮತ್ತು ರೂಟು ಯಾವ ಥ್ರೆಡ್, ಫಾರ್ಮ್ ಆಫ್ ಥ್ರೆಡ್ನಲ್ಲಿ ಸೆಮಿ ಸರ್ಕಲ್ ಫಾರ್ಮ್ನಲ್ಲಿರುತ್ತೆ? ಆಕ್ಮೆ ಥ್ರೆಡ್, ಸ್ಕ್ವೇರ್ ಥ್ರೆಡ್, ನಕಲ್ ಥ್ರೆಡ್, ಟ್ರೆಪಿಜಾಯ್ಡಲ್ ಥ್ರೆಡ್. ಯಾವುದು? ಎಸ್, ನಕಲ್ ಥ್ರೆಡ್. ನೋಡೋಣ. ಎಸ್, ಸಿ ಇಸ್ ದ ಕರೆಕ್ಟ್ ಆನ್ಸರ್, ನಕಲ್ ಥ್ರೆಡ್. ಇಷ್ಟು ಮ್ಯಾಚ್ ದಿ ಫಾಲೋಯಿಂಗ್ ಮಕ್ಕಳೇ. ಇನ್ನೂ ಒಂದಷ್ಟು ಮ್ಯಾಚ್ ದಿ ಇದುವರೆಗೆ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ನೋಡಿದ್ವಿ. ನಾವು ಲೆಟಸ್ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ನೋಡೋಣ. ಇಲ್ಲಿ 3 ಫಾರಮ್ ಥ್ರೆಡ್ ಇದೆ. 90 ಡಿಗ್ರಿ, ಸ್ಕ್ವೇರ್ 60 ಡಿಗ್ರಿ, ಮೆಟ್ರಿಕ್ ಥ್ರೆಡ್ 30 ಡಿಗ್ರಿ, ಟ್ರೆಪಿಜಾಯ್ಡಲ್ ಥ್ರೆಡ್ ಇದೆ. ಅದನ್ನು ಮ್ಯಾಚ್ ಮಾಡೋಣ. ಯಾವುದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಯೂಸ್ಡ್ ಆನ್ ದ ಲೀಡ್ ಸ್ಕ್ರೂ ಆಫ್ ಲೇತ್ ಲೀಡ್ ಸ್ಕ್ರೂನಲ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ? ಯಾವ ಥ್ರೆಡ್ಡು? ಎಸ್, ಸಿ. ಒಂದನೇದಕ್ಕೆ ಸಿ. ಯೂಸ್ಡ್ ಆನ್ ಫ್ಲೈ ಪ್ರೆಸ್ನಲ್ಲಿ ಯಾವುದನ್ನು ಯೂಸ್ ಮಾಡ್ತಾರೆ? ಸೊ ಎ. ಸ್ಕ್ರೂ ಜಾಕು ಮತ್ತು ಫ್ಲೈ ಪ್ರೆಸ್ನಲ್ಲಿ ಸ್ಕ್ವೇರ್ ಥ್ರೆಡ್ಸ್ ಅನ್ನು ಯೂಸ್ ಮಾಡ್ತಾರೆ. ಯೂಸ್ಡ್ ಫಾರ್ ಈಸಿ ಎಂಗೇಜ್ಮೆಂಟ್ ಅಂಡ್ ಡಿಸ್ಎಂಗೇಜ್ಮೆಂಟ್ ಇನ್ ಟ್ರಾನ್ಸ್ಮಿಷನ್. ವಿಚ್ ಒನ್ ಇಸ್ ಕರೆಕ್ಟ್? ಸಿ, ಟ್ರೆಪಿಜಾಯ್ಡಲ್ ಥ್ರೆಡ್. ಯೂಸ್ಡ್ ಫಾರ್ ಡೊಮೆಸ್ಟಿಕ್ ಅಂಡ್ ಜನರಲ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್. ಯಾವುದೋ? ಜನರಲ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ನು, ಡೊಮೆಸ್ಟಿಕ್ ಪರ್ಪಸಸ್ಸು, ಆರ್ಡಿನರಿ ಮೆಟ್ರಿಕ್ ಥ್ರೆಡ್. 60 ಡಿಗ್ರಿ ಇರ್ತಕ್ಕಂಥದ್ದು. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕೆಲವು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ. ವಿಚ್ ಥ್ರೆಡ್ ಈಸ್ ಯೂಸ್ಡ್ ಇನ್ ಮೈಕ್ರೋಮೀಟರ್? ಮೈಕ್ರೋಮೀಟರ್ನಲ್ಲಿ ಯಾವ ಥ್ರೆಡನ್ನು ಬಳಸ್ತೀವಿ ನಾವು? ಎಸ್, ವಿ ಥ್ರೆಡ್. ವಿಚ್ ಥ್ರೆಡ್ ಈಸ್ ಯೂಸ್ಡ್ ಇನ್ ಸ್ಕ್ರೂ ಜಾಕ್? ಸಿ ಕ್ಲಾಂಪ್. ಸ್ಕ್ರೂ ಜಾಕ್ನಲ್ಲಿ ಯಾವ ಥ್ರೆಡನ್ನು ಮಾಡಿರ್ತಾರೆ? ಸ್ಕ್ವೇರ್ ಥ್ರೆಡ್. ವೇರ್ ದ ನಕಲ್ ಥ್ರೆಡ್ಸ್ ಆರ್ ಯೂಸ್ಡ್? ನಕಲ್ ಥ್ರೆಡ್ಸ್, ಕ್ರೆಸ್ಟು ಮತ್ತು ರೂಟ್ ರೌಂಡ್ ಇರುತ್ತಲ್ಲ, ಅದನ್ನು ಎಲ್ಲಿ ಬಳಸ್ತಾರೆ?
ಸೊ ರೈಲ್ವೆ ಕಪ್ಲಿಂಗ್ಸ್ ಅವಾಗಲೇ ಹೇಳಿದ್ದೆ ನೋಡಿ, ಈ ರೀತಿ ಪ್ರಶ್ನೆ ಇದನ್ನು ಮಲ್ಟಿಪಲ್ ಚಾಯ್ಸ್ಗೂ ಕೂಡ ಕೇಳ್ಬೋದು. ನಾನು ಇಲ್ಲಿ ಸುಮ್ಮನೆ ಜಸ್ಟ್ ಸಿಂಪ್ಲಿ ಕ್ವಶನ್ಸನ್ನು ಕೇಳ್ತಾ ಇದ್ದೀನಿ. ಇದೊಂಥರ ರಿವಿಷನ್ ಕೂಡ ನಿಮಗೆ. ವಾಟ್ ಇಸ್ ದ ಆಂಗಲ್ ಆಫ್ ಟ್ರೆಪಿಜಾಯ್ಡಲ್ ಥ್ರೆಡ್? ಟ್ರೆಪಿಜಾಯ್ಡಲ್ ಥ್ರೆಡ್ ದ ಆಂಗಲ್ ಎಷ್ಟು? 30 ಡಿಗ್ರಿ. ಈಗ ತಾನೇ ತೋರಿಸಿದ್ನಲ್ಲ. ವಾಟ್ ಇಸ್ ದ ಸಿಮಿಲಾರಿಟಿ ಇನ್ ಟ್ರೆಪಿಜಾಯ್ಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? ಈ ಟ್ರೆಪಿಜಾಯ್ಡಲ್ ಥ್ರೆಡ್ ಆಕ್ಮೆ ಥ್ರೆಡ್ಗೆ ಡಿಫ್ರೆನ್ಸ್ ಏನಂದ್ರೆ ಟ್ರೆಪಿಜಾಯ್ಡಲ್ 30 ಡಿಗ್ರಿ ಇರ್ತದೆ, ಆಕ್ಮೆ 29 ಡಿಗ್ರಿ ಇರುತ್ತೆ. ಸೊ ದಟ್ ಈಸ್ ಥ್ರೆಡ್ ಪ್ರೊಫೈಲ್. ಸೇಪ್ ಇಸ್ ಸೇಮ್, ಎರಡು 1 ಡಿಗ್ರಿ ಅಷ್ಟೇ ವೇರಿಯೇಷನ್. ಹಾಗಾಗಿ ಸೇಪ್ ಏನಿರುತ್ತೆ, ಪ್ರೊಫೈಲ್ ಏನಿರುತ್ತೆ, ಸೇಮ್. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಪಿಜಾಯ್ಡಲ್ ಅಂಡ್ ಆಕ್ಮೆ ಥ್ರೆಡ್? ಥ್ರೆಡ್ ಆಂಗಲ್ ಇಸ್ 30 ಡಿಗ್ರಿ ಅಂಡ್ 29 ಡಿಗ್ರಿ. ದಟ್ ಇಸ್ ದ ಡಿಫ್ರೆನ್ಸ್. ವಿಚ್ ಥ್ರೆಡ್ ಇಸ್ ಯೂಸ್ಡ್ ಇನ್ ಕಾರ್ಪೆಂಟರ್ ವಾಯ್ಸ್? ಕಾರ್ಪೆಂಟರ್ ವಾಯ್ಸ್ ನಲ್ಲಿ ಯೂಸ್ ಮಾಡೋದು ಯಾವ ಥ್ರೆಡ್? ಸಾಟೂತ್ ಥ್ರೆಡ್. ಎಕ್ಸ್ಪ್ಯಾಂಡ್ BIS. BIS ಅಂದ್ರೆ ಏನು? ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ನೋಡೋಣ ಸರಿಯಾಗಿದೆಯಾ? ಎಸ್, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್. ವಾಟ್ ಆರ್ ದ ಬೇಸಿಕ್ ಫಾರ್ಮ್ಸ್ ಆಫ್ ಥ್ರೆಡ್ಸ್? ಬೇಸಿಕ್ ಫಾರ್ಮ್ಸ್ ಥ್ರೆಡ್ ಯಾವುದು? ವಿ ಥ್ರೆಡ್, ಸ್ಕ್ವೇರ್ ಥ್ರೆಡ್, ಟ್ರೆಪಿಜಾಯ್ಡಲ್ ಥ್ರೆಡ್. These are all the 3 basic forms of threads. What is the angle of V thread? V thread angle ಏನು? So say 60 degree. Metric V threads ಆದರೆ 60 ಡಿಗ್ರಿ. ಅಥವಾ ವೈಟ್ ವರ್ಕ್ ಥ್ರೆಡ್ ಅದು ವಿ ಸೇಫೆ, ಅದಾದರೆ 55 ಡಿಗ್ರಿ. ವಾಟ್ ಈಸ್ ದ ಆಂಗಲ್ ಆಫ್ ಟ್ರೆಪಿಜಾಯ್ಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? ಟ್ರೆಪಿಜಾಯ್ಡಲ್ ಥ್ರೆಡ್ ಮತ್ತು ಆಕ್ಮೆ ಥ್ರೆಡ್ ಆಂಗಲ್ ಏನಿದೆ? ಸೊ 30 ಡಿಗ್ರಿ ಅಂಡ್ 29 ಡಿಗ್ರಿ. ವಾಟ್ ಈಸ್ ದ ಸಿಮಿಲಾರಿಟಿ ಬಿಟ್ವೀನ್ ಟ್ರೆಪಿಜಾಯ್ಡಲ್ ಥ್ರೆಡ್ ಅಂಡ್ ಆಕ್ಮೆ ಥ್ರೆಡ್? ಎರಡಕ್ಕೂ ಸಿಮಿಲಾರಿಟಿ ಏನು? ಬೋತ್ ಹ್ಯಾವಿಂಗ್ ಎ ಟ್ರೆಪಿಜಾಯ್ಡಲ್ ಫಾರ್ಮ್. ಎರಡು ಒಂದೇ ಥರ ಫಾರ್ಮೇಷನ್ಸ್ ಇರುತ್ತೆ, ಸೇಫ್ ಪ್ರೊಫೈಲ್ ಒಂದೇ ಥರ ಇದೆ. ವಾಟ್ ಆರ್ ದ ಸೀರೀಸ್ ಆಫ್ ಥ್ರೆಡ್ಸ್ ಇನ್ ಮೆಟ್ರಿಕ್? ಥ್ರೆಡ್ ಸೀರೀಸ್ ನಲ್ಲಿ ಮೆಟ್ರಿಕ್ ಸೀರೀಸ್ ಅಂತ ಕರಿತೀವಲ್ಲ, ಕೋರ್ಸ್ ಅಂಡ್ ಫೈನ್ ಎರಡು ಇದೆ. ಯೂನಿಫೈಡ್ ಕೋರ್ಸ್, ಯೂನಿಫೈಡ್ ಫೈನ್. ಹೌ ಟು ಅಂಡರ್ಸ್ಟ್ಯಾಂಡ್ M12 into 1.25? ಇದನ್ನು ಯಾವ ರೀತಿ ಎಕ್ಸ್ಪ್ಯಾಂಡ್ ಮಾಡ್ತೀರಿ? ಎಂ ಅಂದರೆ ಮೆಟ್ರಿಕ್ ಸ್ಟ್ಯಾಂಡರ್ಡ್, 12 ಅನ್ನೋದು ಎಸ್ ಡೈ ಆಫ್ ಥ್ರೆಡ್, 1.25 ಅನ್ನೋದು ಸೊ ಪಿಚ್ ಆಫ್ ಥ್ರೆಡ್. ವಿಚ್ ಈಸ್ ದ ಕಾಂಬಿನೇಷನ್ ಆಫ್ ಮೆಟ್ರಿಕ್ ಅಂಡ್ ಇಂಚ್ ಥ್ರೆಡ್? ಯಾವುದು ಕಾಂಬಿನೇಷನ್ ಮೆಟ್ರಿಕ್ ಮತ್ತು ಇಂಚ್ ಇರ್ತಕ್ಕಂಥದ್ದು? ದಟ್ ಈಸ್ ISO ಇಂಚ್ ಯೂನಿಫೈಡ್ ಥ್ರೆಡ್. ISO ಇಂಚ್ ಥ್ರೆಡ್, ಅದನ್ನು ಯೂನಿಫೈಡ್ ಥ್ರೆಡ್ ಅಂತ ನಾವು ಕರಿತೀವಿ. ಹೌ ಟು ಅಂಡರ್ಸ್ಟ್ಯಾಂಡ್ 1/4 20 UNC? 1/4 ಅನ್ನೋದೇನು? ಸೈಜ್, ಡಯಾಮೀಟರ್, ಮೇಜರ್ ಡಯಾಮೀಟರ್. 20 ಅನ್ನೋದೇನು? ಥ್ರೆಡ್ಸ್ ಪರ್ ಇಂಚ್. UNC ಅನ್ನೋದೇನು? ಯೂನಿಫೈಡ್ ಕೋರ್ಸ್ ಅಂತ. ನೋಡೋಣ. 1/inch dia of the thread, 20 is number of threads per inch. UNC means unified thread course series. Unified thread course series. ಅದೇ ರೀತಿ ಇನ್ನೊಂದು UNF. ಇಲ್ಲೂ ಕೂಡ 1/4 ಡೈ ಆಫ್ ಥ್ರೆಡ್. 28 ಅನ್ನೋದು ಥ್ರೆಡ್ಸ್ ಪರ್ ಇಂಚ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ನಂಬರ್ ಆಫ್ ಥ್ರೆಡ್ಸ್ ಪರ್ ಇಂಚ್. UNF ಅಂದರೆ ಯೂನಿಫೈಡ್ ಥ್ರೆಡ್ ಫೈನ್ ಸೀರೀಸ್ ಅಂತ ನಾವು ಹೇಳ್ತೀವಿ. What is the expansion of BSW? Yes, British Standard White Work. British Standard White Work. What is the angle of BSW? BSW the angle ಎಷ್ಟು? Yes, ಎಷ್ಟು? Yes, 55 degree. What is the expansion of BSF? British Standard Fine. That is British Standard Fine series. ಫೈನ್ ಥ್ರೆಡ್ ಅಂತ ನಾವು ಕರಿತೀವಿ. ಅದು ಆ್ಯಂಗಲ್ 55 ಡಿಗ್ರಿ. ISO ಮೆಟ್ರಿಕ್ ಥ್ರೆಡ್ದು ಆ್ಯಂಗಲ್ ಎಷ್ಟು? 60 ಡಿಗ್ರಿ. ವಾಟ್ ಈಸ್ ದ ಎಕ್ಸ್ಪಾನ್ಷನ್ ಆಫ್ ದ ಟರ್ಮ್ UNC? UNC ಅಂದರೆ ಏನು? ಎರಡು UNF ಮತ್ತು UNC ಈಗಾಗಲೇ ಬಂತು. ಎಸ್, UNC ಅಂದರೆ ಹೇಳಿ, ಯೂನಿಫೈಡ್ ಕೋರ್ಸ್. ಯೂನಿಫೈಡ್ ಕೋರ್ಸ್. UNF ಅಂದರೆ ಯೂನಿಫೈಡ್ ಫೈನ್ ಅಂತ ಹೇಳಿ. ಮಕ್ಕಳೇ, ಈ ರೀತಿ ಅನೇಕ ಪ್ರಶ್ನೆಗಳನ್ನು ನಿಮಗೆ ಇಂಟರ್ವ್ಯೂನಲ್ಲಿ, ನಾಳೆ ನಿಮ್ಮ ಪರೀಕ್ಷೆನಲ್ಲಿ, ಎಕ್ಸಾಮ್ನಲ್ಲಿ, ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳ್ಬೋದು, ಟೆಸ್ಟ್ನಲ್ಲಿ ಕೇಳ್ತೀನಿ. ನಿಮಿ ಫಸ್ಟ್ ಇಯರ್ ಬುಕ್ನಲ್ಲಿ ರೆಫರ್ ಮಾಡಿ. ಸೆಕೆಂಡ್ ಸೆಮ್ ಬುಕ್ನಲ್ಲಿ ಇದೆ ಇದು. ಮತ್ತು ಅನೇಕ ಅಸೈನ್ಮೆಂಟ್ಸನ್ನು ಕೊಟ್ಟಿದ್ದಾನೆ, ರೆಫರ್ ಮಾಡಿ. ಸೊ ಯಾರ್ಯಾರಿಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅವರು ನಿಮಗೆ ಯೂಟ್ಯೂಬ್ ಲಿಂಕನ್ನು ಕಳಿಸ್ತೀನಿ. ನೆಟ್ವರ್ಕ್ ಸಿಕ್ಕಂಥ ಸಂದರ್ಭದಲ್ಲಿ ನಾನು ವ್ಯೂ ಮಾಡಿ. ಕ್ಲಾಸ್ಗೆ ಹೆಚ್ಚಿನ ಜನ ಪಾರ್ಟಿಸಿಪೇಟ್ ಮಾಡಿ. ಆನ್ಲೈನ್ ಕ್ಲಾಸ್ನಲ್ಲಿ ಚಕ್ಕರ್ ಹಾಕಬೇಡಿ. ಸೊ ಮನೆಯಿಂದ ಅನಗತ್ಯವಾಗಿ ಹೊರಗಡೆ ಹೋಗಬೇಡಿ. ಹೋಗಲೇಬೇಕು ಅಂದಾಗ ಮಾಸ್ಕನ್ನು ಧರಿಸಿ, ಡಿಸ್ಟೆನ್ಸನ್ನು ಮೈಂಟೈನ್ ಮಾಡಿ.
ಸ್ಯಾನಿಟೈಸರ್ ಅನ್ನು ಬಳಸಿ ನಿಮ್ಮನ್ನ, ನಿಮ್ಮ ಕುಟುಂಬವನ್ನ, ಸಮುದಾಯವನ್ನ ಕಾಪಾಡಿ. ಆಯ್ತಲ್ಲ? ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್. ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.